ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಥಾಲೇಖಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿಶ್ವ ಪರಿಸರ ದಿನ, ಜೂನ್ 5 ವಿಶ್ವ ಪರಿಸರ ದಿನ. ನಾವೆಲ್ಲರೂ ಪರಿಸರವನ್ನು ಉಳಿಸಿ ಬೆಳೆಸಬೇಕು ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಪರಿಸರವನ್ನು ಉಳಿಸಬೇಕು ಸ್ನೇಹಿತರೆ. ಪ್ಲಾಸ್ಟಿಕ್ ವಸ್ತುವನ್ನು ತ್ಯಜಿಸಬೇಕು. ನಾವು ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ನಾವು ನಿರ್ಮಿಸಬೇಕು ಸ್ನೇಹಿತರೆ. ಪ್ರತಿಯೊಬ್ಬರು ಮನೆ ಮುಂದೆ ಅಥವಾ ಹೊಲಗಳಲ್ಲಿ, ಹೊಲ ಗದ್ದೆ ಅಥವಾ ಜಮೀನುಗಳಲ್ಲಿ ಒಂದೊಂದು ಸಸಿಯನ್ನು ನೆಡುವುದರ ಮೂಲಕ ನಾವು ಪರಿಸರವನ್ನು ಉಳಿಸಬೇಕು. ಇದುವರೆಗೂ ನಾನು ಪ್ರತಿ ವಿಡಿಯೋದಲ್ಲೂ ನಾನು ಸ್ವತಃ ಬರೆದಿರುವಂಥ ಕತೆ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಕಣ್ಸನ್ನೆ ಹಾಗೂ ಇನ್ನೊಂದು ಮೈನ ಮುಂಗಾರು ಎನ್ನುವಂಥ ಕಥೆಯ ಬಗ್ಗೆ ನಾನು ನಿಮಗೆ ಹೇಳಿದೆ ಸ್ನೇಹಿತರೆ. ಇನ್ನು ಮುಂದೆ ಕನ್ನಡ ಸಾಹಿತ್ಯದ ಬಗ್ಗೆ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾ ಹೋಗ್ತೇನೆ. ಅದರ ಜೊತೆಗೆ ಒಗಟುಗಳನ್ನು ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ. ಉತ್ತರ ಗೊತ್ತಿದ್ದವರು ಕಮೆಂಟ್ ಮಾಡಿರಿ. ಆ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಈಗ ಪ್ರಶ್ನೆ: ಕನ್ನಡದ ರತ್ನತ್ರಯರ ಹೆಸರನ್ನು ತಿಳಿಸಿ. ಕನ್ನಡದ ರತ್ನತ್ರಯರ ಹೆಸರನ್ನು ತಿಳಿಸಿ ಸ್ನೇಹಿತರೆ. ಉತ್ತರ ಗೊತ್ತಿದ್ದವರು ಕಮೆಂಟ್ ಮಾಡಿ. ಈ ಪ್ರಶ್ನೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಈ ಪ್ರಶ್ನೆಯ ಬಗ್ಗೆ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ. ಈಗ ಒಗಟು ಸ್ನೇಹಿತರೆ. ಉಣ್ಣೆಯಂತೆ ನುಣ್ಣಗಾರ, ಬಿಳಿಯ ಬೆನ್ನ ಮೇಲೆ ರೋಮವಿರುವ ಬೆನ್ನ ಮೇಲೆ ಬಿಳಿಯ 3 ಗೆರೆಗಳಿರುವು, ನಾನು ಯಾರು? ಈ ಒಗಟು ನಿಮ್ಗೆ ಗೊತ್ತಿದ್ರೆ ಸ್ನೇಹಿತರೆ ಕಮೆಂಟ್ ಮಾಡಿ. ಈ ಒಗಟಿನ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ. ದಯವಿಟ್ಟು ಸ್ನೇಹಿತರೆ, ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಬೆಂಬಲಿಸಿ. ಲೈಕು, ಶೇರು, ಕಮೆಂಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.